ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಸಿಹಿಮೊಗ್ಗೆ ಶಿವಮೊಗ್ಗದಲ್ಲಿದ್ದೀನಿ, ಸಾಗರದಲ್ಲಿದ್ದೀನಿ. ಸೊ ನನ್ನ ಹಿಂದೆ ಕಾಣ್ತಾ ಇರುವಂತಹ ಅದ್ಭುತ ಮನೆಯನ್ನು ನೀವು ಗಮನಿಸಬಹುದು. ಇದು ಕಾಗೋಡು ತಿಮ್ಮಪ್ಪ ಅವರ ನಿವಾಸ, ಸಾಗರದಲ್ಲಿರುವಂತಹ ನಿವಾಸ. ನಮ್ಮ ಕ್ಯಾಮ್ರಾಮನ್ ಒಂದ್ಸತಿ ಮನೆಯನ್ನು ಪ್ಯಾನ್ ಮಾಡಿ ತೋರಿಸ್ತಾರೆ ನಿಮಗೆ. ಸೊ ಇದು ಅವರ ಮನೆ. ಸ್ಪೀಕರ್ ಆಗಿದ್ದಾಗ ಅದ್ಭುತವಾದಂತಹ ನಿರ್ಣಯಗಳನ್ನು ತೆಗೆದುಕೊಂಡಂಥವರು ಮತ್ತು ಸಚಿವರಾಗಿಯೂ ಕೂಡ ಅಷ್ಟೇ ಅದ್ಭುತ ಕೆಲಸವನ್ನು ಮಾಡಿದಂಥವರು. ಇದು ಅವರ ಪ್ರಶಾಂತವಾದಂತಹ ನಿವಾಸ. ಸೊ ಬನ್ನಿ, ಇವತ್ತು ಕಾಗೋಡು ತಿಮ್ಮಪ್ಪ ಅವರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅನೇಕ ರಾಜಕಾರಣಿಗಳಿಗೆ ಗುರುಗಳು ಕೂಡ ಹೌದು. ಸೊ ಮನೆಗೆ ಎಂಟರ್ ಆದ ತಕ್ಷಣ ನಮಗೆ ತುಳಸಿ ಗಿಡ ಇರುವಂಥದ್ದು ಕಾಣಿಸ್ತದೆ. ಸೊ ಇದು ಅವರ ನಿವಾಸ. ತುಂಬ ಪ್ರಶಾಂತವಾದಂತಹ ವಾತಾವರಣ. ಸೊ ಇಲ್ಲಿ ಜನ ಯಾರೇ ಬಂದರೂ ಕೂತ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಮಗೆ ಮನೆಗೆ ಎಂಟರ್ ಆದ ತಕ್ಷಣ ಕಾಗೋಡು ತಿಮ್ಮಪ್ಪ ಸರ್ ಅವರ ಅದ್ಭುತವಾದಂತಹ ಒಂದು ಚಿತ್ರ ಕಾಣಸಿಗುತ್ತೆ. ಸೊ ತುಂಬ ಅದ್ಭುತವಾಗಿರುವಂತಹ ಒಂದು ಫೋಟೋವನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಈಡಿಗರ ಸಂಘ ಅವರಿಗೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಕಾಗೋಡು ತಿಮ್ಮಪ್ಪನವರ ಒಂದಷ್ಟು ಸಾಲುಗಳು ಹಾಗೂ ಅದ್ಭುತವಾದಂತಹ ಫೋಟೋ ದೇವರಾಜ್ ಅರಸು ಅವರ ಒಂದು ಫೋಟೋಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ಬನ್ನಿ, ಹೆಚ್ಚು ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಮಾನ್ಯ ಕಾಗೋಡು ತಿಮ್ಮಪ್ಪ ಅವರು ಎಂದಿನಂತೆ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೇ ಇದ್ರೂ ಕೂಡ ಸೊ ಇವತ್ತು ನ್ಯೂಸ್ ಪೇಪರ್ನ ಓದ್ತಾ ಇದ್ದಾರೆ. ಡೈಲಿ ಅಪ್ಡೇಟ್ಸನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸೊ ಬನ್ನಿ ಮಾತಾಡಿಸೋಣ ನಮ್ಮೆಲ್ಲರ ರಾಜಕೀಯ ಮುತ್ಸದಿ ಕಾಗೋಡು ತಿಮ್ಮಪ್ಪ ಅವರು. ಸರ್ ನಮಸ್ಕಾರ, ಹೇಗಿದ್ದೀರಿ? ಓಕೆ ಸರ್, ಇವತ್ತು ಕೂಡ ಡೈಲಿ ನ್ಯೂಸ್ ಪೇಪರನ್ನು ಓದುವಂತಹದ್ದು ಹಾಗೆ ರೂಢಿ ಮಾಡ್ಕೊಂಡಿದ್ದೀರಿ, ಹೇಗೆ? ಅದು ನಾನು ನಾನು ಬಹಳ ವರ್ಷದಿಂದ ಆ ಪದ್ಧತಿಯನ್ನ ಅನುಸರಿಸ್ಕೊಂಡು ಬಂದ್ಬಿಟ್ಟಿದ್ದೇನೆ. ಬೆಳಗ್ಗೆ ಎದ್ದ ಕೂಡಲೇ ನಾನು ಟೀ ಕುಡಿಯೋದ್ರ ಜೊತೆಗೆ 3 ಪ್ರಜಾವಾಣಿ, ಕನ್ನಡಪ್ರಭ, ಇಂಡಿಯನ್ ಎಕ್ಸ್ಪ್ರೆಸ್ 3 ಪತ್ರಿಕೆಗಳನ್ನು ಕಡ್ಡಾಯವಾಗಿ ಓದೋ ಅಭ್ಯಾಸವನ್ನು ಇಟ್ಕೊಬಿಟ್ಟಿದ್ದೀನಿ. ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಅದರ ಮುಖಾಂತರ ನನಗೆ ಒಂದು ಸಂಸ್ಕೃತಿ ಬೆಳೆದು ಬಿಟ್ಟಿದೆ. ಜೀವನದಲ್ಲಿ ಸಂತೋಷವನ್ನು ಕಾಣ್ತಾ ಇದ್ದೀನಿ. ಅಮೇಜಿಂಗ್ ಸರ್. ತುಂಬಾ ಜನ ರಿಟೈರ್ಡ್ ಲೈಫ್ ಅನ್ನ ಕಾಮ್ ಆಗಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕು ಅಂತ ಇರ್ತಾರೆ. ತಾವು ಹೇಗೆ ಕಳೀತಾ ಇದ್ದೀರಿ ಅಂತ, ರಿಟೈರ್ಡ್ ಲೈಫ್ನ ಹೇಗೆ ಕಳೀತಾ ಇದ್ದೀರಿ ಅಂತ? ಏನಿಲ್ಲ, ಇರ್ತೀನಿ. ಇಲ್ಲಿ ಬೆಳಿಗ್ಗೆ ಎದ್ದ ಕಡೆನೆ ಪತ್ರಿಕೆಗಳನ್ನು ಓದ್ತೀನಿ. ಆಮೇಲೆ 10-11 ಗಂಟೆವರೆಗೂ ಕೂತಿರ್ತೇನೆ. ಆಮೇಲೆ ಸ್ನಾನ ಗಿನ ಮಾಡಿ ಊಟ ಮಾಡಿ ಇಲ್ಲೈತೆ, ಎಲ್ಲಿಗೂ ಹೋಗೋದಿಲ್ಲ. ಸಾಯಂಕಾಲ ಆದ ಕೂಡಲೇ 5 ಗಂಟೆಗೆ ನಾನು ವಾಕ್ ಹೋಗ್ತೇನೆ. ಸರ್, ಪ್ರತಿನಿತ್ಯವೂ ಕೂಡ ಜನಸಾಗರವನ್ನ ನೋಡ್ತಾ ಇದ್ದಂತಹ ಮುತ್ಸದಿ ರಾಜಕಾರಣಿ ತಾವು. ಸೊ ಇವತ್ತು ಕೂಡ ಜನ ಬರ್ತಾರ ಮನೆಗೆ ಅಹವಾಲುಗಳನ್ನ ತಗೊಂಡು? ಖಂಡಿತವಾಗಿ ಬರ್ತಾರೆ. ಜನರಿಗೆ ಅನೇಕ ಸಮಸ್ಯೆಗಳಿರ್ತವೆ. ಅವರ ಸಮಸ್ಯೆಗೆ ಪರಿಹಾರವನ್ನ ಇಲ್ಲಿಂದಲೇ ಫೋನ್ ಮುಖಾಂತರ ಸಂಬಂಧವ್ರನ್ನ ಸಂಪರ್ಕ ಮಾಡಿ ತಿಳಿಸಿ ಹೇಳುವಂತ ಕೆಲಸನೂ ಮಾಡ್ತೇನೆ. ಪತ್ರ ವಗೈರೆ ಕೊಡೋದನ್ನು ಮಾಡ್ತೇನೆ. ಹೀಗೆ ಜನರ ಸಮಸ್ಯೆನೂ ಬಗೆಹರಿಸೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸಾರ್ವಜನಿಕರ ಊರಿನ ಸಮಸ್ಯೆಗಳಿದ್ದಾವ ಅವ್ರಗಳಿಗೆ ಏನ್ ಪರಿಹಾರ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆನೂ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸ್ತೀವಿ. ಅಮೇಜಿಂಗ್ ಸರ್. ತುಂಬಾ ಜನ ನಿಮ್ಮ ಅಂಡರಲ್ಲಿ ನಿಮ್ಮ ನಾಯಕತ್ವದಲ್ಲಿ ತುಂಬಾ ಜನ ಬೆಳೆದಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾರೆ, ನನ್ನ ರಾಜಕೀಯ ಗುರುಗಳು ಕಾಗೋಡು ತಿಮ್ಮಪ್ಪ ಅವರು ಅಂತ. ಸೊ ಈ ತರದ ರಾಜಕಾರಣಿಗಳನ್ನು ಬೆಳೆಸಿದ್ದೀರಿ. ಬಟ್ ಈಗಿನ ಪ್ರೆಸೆಂಟ್ ಸಿನಾರಿಯೋ ಬಗ್ಗೆ ತಮ್ಗೇನ್ ಅನ್ನಿಸ್ತದೆ? ಲೈಕ್ ಈಗ ಇರುವಂತಹ ರಾಜಕಾರಣಿಗಳನ್ನ ಅಬ್ಸರ್ವ್ ಮಾಡ್ತೀರಾ, ಹೇಗೆ ಸರ್? ಅದು ನನ್ನ ಸಂಸ್ಕೃತಿಯಾಗಿ ಬಂದ್ಬಿಟ್ಟಿದೆ ನನಗೆ. ಅದು ಬೇರೆಯವರು ಮಾಡಬೇಕು ಅನ್ನೋದು ಅಭ್ಯಾಸ ನಾನು ಅಪೇಕ್ಷೆ ಪಡ್ತೇನೆ. ಹಾಗಾಗಿ ಏನೋ ಒಂದು ಸ್ವಲ್ಪ ಮಾಡ್ತಾನೆ ಬಿಟ್ಬಿಡ್ತೀನಿ, ಹಾಗಲ್ಲ. ಅದು ಜೀವನದ ಒಂದು ಸಂಸ್ಕೃತಿ ನಿರಂತರವಾಗಿ ನಡೀತಾ ಇರುತ್ತೆ. ಆ ಅಭ್ಯಾಸವನ್ನು ನಾನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಅದು ಜೀವನದ ಒಂದು ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಇದೆ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ.